ವಿಕಲಚೇತನ ದಿನಾಚರಣೆ 2025ರ ಧ್ಯೇಯ ವಾಕ್ಯ ಸಾಮಾಜಿಕ ಪ್ರಗತಿಯನ್ನು ಸಾಧಿಸಲು ವಿಕಲಚೇತನರನ್ನು ಒಳಗೊಂಡ ಸಮಾಜಗಳನ್ನು ರೂಪಿಸುವುದು. ಇಂತಹ ಅನನ್ಯತೆಯನ್ನು ನೆನಪಿಸಿಕೊಂಡು ನಮ್ಮೆಲ್ಲರ ಆಶಾಭಾವ ಸರ್ವ ಜನಾಂಗಕ್ಕೂ ಕೂಡ ಹಿತವನ್ನು ಬಯಸುವಂತಹ ಸಮನ್ವಯ ದೃಷ್ಟಿಯ ಶಾಸಕರಾಗಿರ್ತಕ್ಕಂಥ ರಾಮನಗರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಶ್ರೀಯುತ ಇಕ್ಬಾಲ್ ಹುಸೇನ್ ಸಾಹೇಬರು ಜ್ಯೋತಿ ಬೆಳಗಿಸಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಕರೆದ ವೇದಿಕೆಗೆ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದೊಂದು ಅನನ್ಯತೆ. ಆ ಮನಸ್ಥಿತಿಗೆ ನಿಮ್ಮ ಜೋರಾದ ಚಪ್ಪಾಳೆ ಬರಲಿ ಬಂಧುಗಳೇ. ಮತ್ತೊಮ್ಮೆ ನಿಮ್ಮ ಸಂಭ್ರಮದ ಚಪ್ಪಾಳೆ ಈ ಕಾರ್ಯಕ್ರಮಕ್ಕೆ ಬಹಳ ದೊಡ್ಡ ಆಭರಣ. ಜೋಡಿ ಚಪ್ಪಾಳೆ ಮುಖಾಂತರ ಜ್ಯೋತಿಯನ್ನು ಬೆಳೆಸಿದಂಥ ಮಕ್ಕಳಿಗೆ, ಪುಟಾಣಿ ಮಕ್ಕಳಿಗೆ ಹಾಗೂ ಜನಪ್ರಿಯ ಶಾಸಕರಿಗೆ ನಮ್ಮೆಲ್ಲರ ತುಂಬ ಅಭಿನಂದನೆಗಳು. ಮನೆಯೊಳಗು ಕಂಬದ ಮೇಲೆ ಸುರುವೇಕಾರುದಯ ಅಭ್ಯಪ್ರಣತೆಯೋಳು ಸವ್ಯಾವ ಸತ್ಭಕ್ತಿ ರಸದಯದ ಪರಿಮಳ ಕಳೆಯಂಬ ಭುತ್ತೇರಿ ಜ್ಯೋತಿಯ ಜ್ಯೋತಿ ಬೆಳಗುತ್ತಿದೆ. ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ, ಬೆಳಗುತ್ತಿದೆ, ಬೆಳಗುತ್ತಿದೆ ನೋಡಲು ಜ್ಯೋತಿ ಬಾಳಂಗ ಬೆಳಗುವ ಬಂಗಾರ ಜ್ಯೋತಿ, ಬಾಳಂಗ ಬೆಳಗುವ ಬಂಗಾರ ಜ್ಯೋತಿ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರಿಗೂ ನಮಸ್ಕರಿಸುತ್ತಾ ಹಾಗೂ ಎಲ್ಲ ವಿಕಲಚೇತನ ಬಂಧುಗಳು ಹಾಗೂ ಹಿರಿಯ ನಾಗರಿಕರಿಗೂ ಸಹ ನಮಸ್ಕರಿಸುತ್ತಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯು 1988ರಿಂದ ಪ್ರತ್ಯೇಕ ಇಲಾಖೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ಅನುಷ್ಠಾನಗೊಳಿಸುವಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಹಾಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ 2011ರ ಜನಗಣತಿ ಪ್ರಕಾರ 19,183 ಜನ ವಿಕಲಚೇತನರಿದ್ದು ಕಳೆದ 2 ವರ್ಷಗಳಲ್ಲಿ ವಿಕಲಚೇತನರ ಕಲ್ಯಾಣಕ್ಕಾಗಿ ಸುಮಾರು 6.16 ಕೋಟಿ ಅನುದಾನವನ್ನು ಇಲಾಖೆಯಿಂದ ಬಿಡುಗಡೆ ಮಾಡಲಾಗಿರುತ್ತದೆ. ಹಾಗೂ ವಿಕಲಚೇತನ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗ ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ವಿಕಲಚೇತನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ಅವರು ಶುಲ್ಕ ಮರುಪಾವತಿ ಸರ್ಕಾರದ ಏನು ನಿಗದಿಯಾಗಿರ್ತದೋ ಆ ದರದಲ್ಲಿ ನಾವು ಶುಲ್ಕ ಮರುಪಾವತಿಯನ್ನು ಸಹ ಸರ್ಕಾರದಿಂದ ಕೊಡ್ತಾ ಇರ್ತೀವಿ. ಹಾಗೂ 60ಕ್ಕಿಂತ ಹೆಚ್ಚಿನ ಮಾರ್ಕ್ಸ್ ತೆಗೆದು ಉನ್ನತ ವಿದ್ಯಾಭ್ಯಾಸಕ್ಕಾಗಿ 60ಕ್ಕಿಂತ ಹೆಚ್ಚಿನ ಮಾರ್ಕ್ಸ್ ತೆಗೆದು ಪಾಸಾಗಿರುವಂತಹ ವಿದ್ಯಾರ್ಥಿಗಳಿಗೆ ನಾವು ಪ್ರೋತ್ಸಾಹಧನವನ್ನು ಸಹ ಇಲಾಖೆಯಿಂದ ಪ್ರೋತ್ಸಾಹಧನ ಯೋಜನೆಯನ್ನು ಸಹ ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಹಾಗೂ ದ್ವಿಚಕ್ರ ವಾಹನ ಯೋಜನೆ ವಿಕಲಚೇತನರು ಉದ್ಯೋಗಕ್ಕೆ ಹೋಗಿ ಬರಲು ಮತ್ತೆ ಅವರು ಶಿಕ್ಷಣಕ್ಕೋಸ್ಕರ ಹೋಗಿ ಬರೋದಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಸರ್ಕಾರದಿಂದ ದ್ವಿಚಕ್ರ ವಾಹನ ಯೋಜನೆಯನ್ನು ಸಹ ಅನುಷ್ಠಾನಗೊಳಿಸಲಾಗ್ತಿದೆ. ಹಾಗೂ ಲಾಸ್ಟ್ ಇಯರ್ 11 ಲಕ್ಷ ನಾವು ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ. ಮತ್ತು ಎಲ್ಲ ಈ ಕಳೆದ 2 ವರ್ಷಗಳಲ್ಲಿ ಇಲಾಖೆಯಲ್ಲಿ 71 ವಿಕಲಚೇತನರಿಗೆ ದ್ವಿಚಕ್ರ ವಾಹನವನ್ನು ಕೊಟ್ಟಿದ್ದೀವಿ. ಮತ್ತು ಶಾಸಕರು ಮತ್ತು ಸಂಸದರ ಅನುದಾನ ಮತ್ತು ವಿಧಾನ ಪರಿಷತ್ ಸದಸ್ಯರ ಅನುದಾನದಿಂದ ನಾವು 31 ದ್ವಿಚಕ್ರ ವಾಹನಗಳನ್ನು ವಿಕಲಚೇತನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಕೊಟ್ಟಿದ್ದಾರೆ. ಮತ್ತು ನಾವು ಈಗಾಗಲೇ ನಮ್ಮ ಪುನರ್ವಸತಿ ಕಾರ್ಯಕರ್ತರು ಗ್ರಾಮೀಣ ಪುನರ್ವಸತಿ ಯೋಜನೆಯಡಿ 131 ವಿಕಲಚೇತನರಿಗೆ ವಿಕಲಚೇತನ ವ್ಯಕ್ತಿಗಳಿಗೆ ಉದ್ಯೋಗ ಅವಕಾಶವನ್ನು ಒದಗಿಸಿದ್ದೀವಿ. ಹಾಗೂ ಆಧಾರ್ ಯೋಜನೆ ವಿಕಲಚೇತನರು ಸ್ವಂತ ಉದ್ಯೋಗ ಕೈಗೊಳ್ಳೋದಕ್ಕೋಸ್ಕರ ಬ್ಯಾಂಕಲ್ಲಿ 50,000 ಲೋನು 50,000 ಸಬ್ಸಿಡಿ, ಬ್ಯಾಂಕಿಗೆ ನೇರ ಸಾಲವನ್ನು ಇದು ಮಾಡೋದಕ್ಕೋಸ್ಕರ 50,000 ಸಬ್ಸಿಡಿ 50,000 ಲೋನ್ ಅನ್ನೋದ್ರಲ್ಲಿ 1 ಲಕ್ಷನ ನಾವು ಸ್ವಂತ ಉದ್ಯೋಗ ಕೈಗೊಳ್ಳೋದಕ್ಕೆ ಆಧಾರ್ ಯೋಜನೆ ಅಡಿ ನೀಡ್ತಾ ಇದ್ದೀವಿ. ಅದಾದ್ಮೇಲೆ ಅಂಧ ಮಕ್ಕಳಿಗೆ ಜನಿಸುವಂತಹ ಮಕ್ಕಳ ಪಾಲನೆಗೋಸ್ಕರ 5 ವರ್ಷಗಳವರೆಗೆ ಪ್ರತಿ ತಿಂಗಳು 2,000 ನಾವು 5 ವರ್ಷದವರೆಗೆ ಕೊಡ್ತಾ ಇದ್ದೀವಿ. ಹಾಗೂ ವಿಕಲಚೇತನರು ವಿವಾಹವಾಗುವಂತಹ ಸಾಮಾನ್ಯ ವ್ಯಕ್ತಿ